ಸಿಂಹರಾಶಿ ವ್ಯಾವಹಾರಿಕವಾಗಿ ಉದ್ಯೋಗದಲ್ಲಿ ಅಥವಾ ಬೇರೆ ಯಾವುದೇ ವಿಷಯವಾಗಲಿ ಮನೆಯವರ ಮಾತನ್ನು ಕೇಳದಲೇ ನಷ್ಟವನ್ನು ಮಾಡ್ಕೊಳ್ತೀರಿ. ಮನೆಯವರ ಮಾತಿಗೆ ಸ್ವಲ್ಪ ಬೆಲೆ ಕೊಟ್ಬಿಟ್ಟಿದ್ರೆ ಆಗುವಂತಹ ನಷ್ಟ ನಿಮಗೆ ತಪ್ಪಿತ್ತು ಅನ್ನುವಂತಹದ್ದು. ಅಪರಿಚಿತರಿಂದ ನಿಮಗೆ ಮೋಸವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಹ ಯೋಜನೆಯನ್ನು ಹಾಕ್ಕೊಂಡಿರ್ತಾರೆ. ನಿಮಗೇ ಮೋಸ ಮಾಡಬೇಕು ಅನ್ನುವಂಥದ್ದು. ರಾತ್ರಿ ಹೊತ್ತಿಗೆ ನಿಮಗೆ ಜ್ಞಾನೋದಯವಾಗುತ್ತೆ, ಆದರೆ ಅಷ್ಟೊತ್ತಿಗೆ ಸಮಯ ಮಿಂಚಿ ಹೋಗಿರುತ್ತೆ ಎನ್ನುವಂಥದ್ದು. ನಿಮ್ಮ ಮನಸ್ಸು ಶುದ್ಧವಾಗಿರದೆ ನೀವು ಮೋಸಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಕೆಲಸದಲ್ಲಿ ನಿಮ್ಮದೇ ಆದಂತಹ ಒಂದು ಶಕ್ತಿಯನ್ನು ಪ್ರಭಾವವನ್ನು ತೋರದಲೇ ಹಿನ್ನಡೆಯಾಗ್ತಕ್ಕಂಥದ್ದಿದೆ. ಆಲಸ್ಯ ತುಂಬ ಹೆಚ್ಚಾಗಿ ಕಾಡುವಂತಹ ದಿವಸ. ಆಕಸ್ಮಿಕವಾದಂತಹ ಅವಘಡಗಳಿಂದ ಹೆಚ್ಚು ಹಣ ಖರ್ಚಾಗ್ತಕ್ಕಂಥದ್ದು. ಕೆಲಸದ ಒತ್ತಡಗಳಿಂದ ಅಥವಾ ಓದಿನ ವಿಚಾರದಿಂದ ನಿದ್ರಾಭಂಗವಾಗುತ್ತೆ. ನಿದ್ರೆ ಸಾಕಾಗದೇ ಇದ್ದರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ. ಅದೆಲ್ಲವನ್ನು ಸಾಲು ಸಾಲಾಗಿ ನೋಡಬೇಕಾದಂಥದ್ದು. ದುರ್ಗಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅನುಕೂಲ ಇರತಕ್ಕಂಥವರು ದುರ್ಗಾ ಅಷ್ಟೋತ್ತರವನ್ನು ಪಠನೆ ಮಾಡಿ ಇಲ್ಲ ಶ್ರವಣ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಆರೋಗ್ಯದ ಬಗ್ಗೆ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು. ಪ್ರಿಯರನ್ನು ಭೇಟಿಯಾಗ್ತಕ್ಕಂತಹ ದಿವಸ ಇದಾಗಿರುತ್ತೆ. ಮನೆಯವರಿಗೆ ಮಕ್ಕಳಿಗೆ ಸ್ಫೂರ್ತಿದಾಯಕರಾಗಿರ್ತೀರಿ. ನಿಮ್ಮ ವಿಚಾರ ಅಂತಂದರೆ ಮನೆಯಲ್ಲಿ ಎಲ್ಲರೂ ಕೂಡ ಉತ್ಸಾಹದಿಂದ ಇರತಕ್ಕಂಥದ್ದಾಗುತ್ತೆ. ಅವರಿಗೂ ಕೂಡ ವೈರಾಗ್ಯ ಭಾವನೆ ಏನಾದರೂ ಮೂಡಿದರೆ ಯಾವುದೇ ಕೆಲಸದಲ್ಲೂ ಕೂಡ ಉತ್ಸಾಹ ಅನ್ನುವಂಥದ್ದು ಇರುವುದಿಲ್ಲ. ಈ ವೈರಾಗ್ಯ ಅನ್ನುವಂಥದ್ದು ಸ್ವಾಭಾವಿಕವಾಗಿರಬೇಕು. ಅದು ಅಭಾವ ವೈರಾಗ್ಯವಾಗಿ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದು. ನಿಮ್ಮ ನೀರಸ ಭಾವನೆಯಿಂದ ಮನೆಯವರ ಮೇಲೂ ಕೂಡ ಅದು ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ವೈರಾಗ್ಯದ ಮಾತುಗಳು ಏನೂ ಬೇಡ. ಹಾಗೆ ವೈರಾಗ್ಯದ ಮಾತುಗಳು ಬಂದರೆ ಅದು ಮನಃಪೂರ್ವಕವಾಗಿ ಬರಬೇಕು ಅನ್ನುವಂಥದ್ದು. ನೀವು ಯಾರಿಗೂ ಕೂಡ ಯಾವ ಕೆಲಸದಲ್ಲಿ ಆಸಕ್ತಿ ಇಲ್ಲ ಅನ್ನುವಂಥದ್ದನ್ನು ತೋರಿಸಬಾರ್ದು. ಯಾವಾಗಲೂ ಕೂಡ ಚುರುಕಾಗಿಯೇ ಇರಬೇಕಾದಂಥದ್ದು. ಆದಾಯದಷ್ಟೇ ಖರ್ಚನ್ನು ನೋಡಬೇಕಾದಂತಹ ದಿವಸ. ಮನಃಶಾಂತಿಗೋಸ್ಕರವಾಗಿ ದೇವರ ಪೂಜೆ, ದೇವರ ಜಪ, ಧ್ಯಾನ ಇತ್ಯಾದಿಗಳಿಗೆ ಶರಣು ಹೋಗ್ತಕ್ಕಂಥದ್ದಿದೆ. ವೈರಾಗ್ಯದ ಭಾವ ನಿಮ್ಮನ್ನು ಈ ದಿವಸ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಕಾಡಬಹುದು ಅಂತಕ್ಕಂಥದ್ದು. ಧ್ಯಾನದ ಮೊರೆ ಹೋಗಿ ಧ್ಯಾನದಲ್ಲಿ ಮನಸ್ಸನ್ನು ಶುದ್ಧ ಮಾಡಿಕೊಳ್ತಕ್ಕಂತಹ, ಚಿತ್ತಶುದ್ಧಿಯನ್ನು ಮಾಡಿಕೊಳ್ತಕ್ಕಂತಹ ಒಂದು ಶಕ್ತಿ ಇದೆ. ಶುಭವಾಗಿ. ತುಲಾರಾಶಿ ನಿಮ್ಮ ವಿರೋಧಿಗಳು, ನಿಮ್ಮ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು, ನಿಮ್ಮ ಅಭ್ಯುದಯವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದಿದೆ. ವಿರೋಧವನ್ನು, ದ್ವೇಷವನ್ನು ಹೆಚ್ಚು ಮಾಡಿಕೊಳ್ತಕ್ಕಂತಹ ಪರಿಸ್ಥಿತಿಯನ್ನು ನೀವು ಕೂಡ ತಲುಪ್ತೀರಿ. ನೀವೇನು ಸುಮ್ಮನೆ ಇರುವಂತಹ ವ್ಯಕ್ತಿ ಅಥವಾ ಆ ಒಂದು ಗುಣಲಕ್ಷಣಗಳು ಇರತಕ್ಕಂಥವ್ರು ಅಲ್ಲ, ಅದನ್ನು ಕೂಡ ಗಮನಿಸಬೇಕು. ಹಣಕಾಸಿನ ಸ್ಥಿತಿ ಉತ್ತಮವಾಗಿರತಕ್ಕಂಥದ್ದು. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆತಕ್ಕಂತಹ ದಿವಸ. ಇದು ಸ್ವಾಭಾವಿಕವಾಗಿ ಸಂತೋಷವನ್ನು ಉಂಟು ಮಾಡುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ಉತ್ತಮವಾದಂತಹ ಬುದ್ಧಿಶಕ್ತಿಯನ್ನು ಪ್ರಯೋಗ ಮಾಡಿ ಶುಭ ಫಲಗಳನ್ನು ಹೊಂತೀರಿ ಅಂತಕ್ಕಂಥದ್ದು. ಆದರೆ ಅದನ್ನೆಲ್ಲ ನಿಮಗೆ ಅರಗಿಸಿಕೊಳ್ತಕ್ಕಂತಹ ಶಕ್ತಿ ಇನ್ನಷ್ಟು ಮತ್ತಷ್ಟು ಬೇಕು ಅನ್ನುವಂಥದ್ದು. ಯಾರಿಂದ ಏನೇ ತೊಂದರೆ ಆದರೂ ಕೂಡ, ಅಡ್ಡಿ ಆದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅಂತ ಹೇಳಿ ತೋರಿಸ್ತಕ್ಕಂತಹ ಒಂದು ಶಕ್ತಿ ನಿಮಗೆ ಇದ್ದೇ ಇರುತ್ತೆ. ಈ ದಿವಸ ಅಹಂಕಾರ ಬೇಡ. ಅಂದರೆ ನಾನೇ ಅನ್ನುವಂಥದ್ದನ್ನು ಎಲ್ಲೂ ಪ್ರದರ್ಶನ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ವಿಧೇಯರಾಗಿದ್ದಾಗ ನಿಮ್ಮ ಗೌರವ ಬೆಲೆ ಇನ್ನಷ್ಟು ಹೆಚ್ಚಾಗ್ತಕ್ಕಂಥದ್ದು. ನಿಮ್ಮ ಗುರುಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಗುರುಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬ ಒಂದು ಪ್ರಾರ್ಥನೆಯನ್ನು ಗುರುವಿಗೆ ಸಲ್ಲಿಸಿ ಶುಭವಾಗಿ. ವೃಶ್ಚಿಕ ರಾಶಿ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂತಹ ದಿವಸ ಇದಾಗಿದೆ. ಸರಿತಪ್ಪುಗಳ ವಿವೇಚನೆ ಇಲ್ಲದೆ ವ್ಯವಹರಿಸಬೇಕಾಗುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದರಿಂದ ಆದಾಯ, ಯಾವುದರಿಂದ ನಷ್ಟ, ಅಥವಾ ಯಾವುದರಿಂದ ಅನುಕೂಲ, ಯಾವುದರಿಂದ ಅನನುಕೂಲ, ಈ ಯಾವುದ್ರ ಬಗ್ಗೆನೂ ಒಂದು ವಿವೇಚನೆ ಇಲ್ಲದಲೇ ನೀವು ವ್ಯವಹಾರವನ್ನು ಮುಂದುವರಿಸಬೇಕಾದಂಥದ್ದಾಗತ್ತೆ. ಯಾವುದೋ ನಿರ್ಧಾರವನ್ನು ಮಾಡಿ ಅದರಿಂದ ಬೇಸರ ಪಡ್ತೀರಿ.
ಆಮೇಲೆ ಜ್ಞಾನೋದಯವಾಗುತ್ತೆ. ಪ್ರಯೋಜನ ಏನೂ ಇರುವುದಿಲ್ಲ. ಇಲ್ಲ ಸಲ್ಲದಂತಹ ಅಪವಾದಗಳಿಗೆ ಗುರಿಯಾಗ್ತೀರಿ. ಸಾಯಂಕಾಲದ ಹೊತ್ತಿಗೆ ಕೆಲವು ವೈಯಕ್ತಿಕವಾದಂತಹ ವಿಚಾರಗಳಿಗೆ ಅಡ್ಡಿ ಬರ್ತಕ್ಕಂತಹ ಸಾಧ್ಯತೆ ಇದೆ. ಕಠಿಣವಾದಂತಹ ನಿರ್ಧಾರಗಳಿಂದ ಉತ್ತಮವಾದಂತಹ ಫಲ ಸಿಕ್ಕುವಂಥದ್ದು, ಯತ್ನ ಕಾರ್ಯದಲ್ಲಿ ನಿಮಗೆ ಜಯಪ್ರದವಾಗ್ತಕ್ಕಂಥದ್ದಿದೆ. ವೈದ್ಯರ ಸಲಹೆಯನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ನಿರ್ಲಕ್ಷ್ಯ ಮಾಡೋದರಿಂದ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಏರುಪೇರುಗಳಾಗತ್ತೆ. ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದು. ಅತಿಯಾದಂತಹ ಒತ್ತಡ ಉಂಟಾಗಬಹುದು, ಸ್ವಲ್ಪ ಮಟ್ಟಿಗೆ ಅದನ್ನು ಸಡಿಲ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು, ವಿದ್ಯಾ ಕ್ಷೇತ್ರದಲ್ಲಿ ಹಿನ್ನಡೆ ಆಗ್ತಕ್ಕಂತಹ ಸೂಚನೆಗಳಿದೆ. ಆರೋಗ್ಯ ಸುಧಾರಣೆಗೋಸ್ಕರವಾಗಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.